ಎಲ್ರಿಗೂ ನಮಸ್ಕಾರ. ರೆಕಾರ್ಡ್ ರೂಮ್ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಲಾಗಿನ್ ಅಲ್ಲಿ DSC ಅಸೈನ್ ಮಾಡೋದು ಮತ್ತೆ ಬಯೋಮೆಟ್ರಿಕ್ ಅಸೈನ್ ಮಾಡುವಂತ ಒಂದು ಫಂಕ್ಷನಾಲಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಯಾಕೆಂದ್ರೆ ಶಿರಸ್ದಾರ್ ಇನ್ನು ಮುಂದೆ ಅನುಮೋದನೆ ಮಾಡಬೇಕಾದ್ರೆ ಕಂಪಲ್ಸರಿ ಅವರು ಡಿಜಿಟಲ್ ಸೈನ್ ಮಾಡಬೇಕು ಮತ್ತೆ ಬಯೋಮೆಟ್ರಿಕ್ ಅನ್ನ ಕೊಟ್ಟು ಅನುಮೋದನೆಯನ್ನ ಮಾಡಬೇಕು. ಹಾಗಾಗಿ ಅವರ ಬಯೋಮೆಟ್ರಿಕ್ ಅನ್ನ ಮತ್ತೆ DSC ಅನ್ನ, ಅದು ಶಿರಸ್ದಾರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಆಪರೇಟರ್, ಒಟ್ಟಾರೆ ರೆಕಾರ್ಡ್ ರೂಮ್ ಸಂಬಂಧಪಟ್ಟ ಯೂಸರ್ಸ್ಗೆ DSC ಅಸೈನ್ ಮಾಡುವುದು ಮತ್ತೆ ಬಯೋಮೆಟ್ರಿಕ್ ಅನ್ನ ಅಸೈನ್ ಮಾಡುವಂತ ಕಾರ್ಯವನ್ನ ತಹಸೀಲ್ದಾರ್ ಲಾಗಿನಲ್ಲಿ ಒದಗಿಸಲಾಗಿದೆ. ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಹೇಗೆ ಅಸೈನ್ ಮಾಡೋದು ಅನ್ನೋದು ತಿಳಿದುಕೊಳ್ಳೋಣ. ಈಗ ಮೊದಲಿಗೆ DSC ಅಸೈನ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ನಿಯೋಜಿಸು ಅಸೈನ್ DSC ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಎಲ್ಲ ಯೂಸರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾರೆ. ಸೊ ನೀವಿನ್ನು ಅಸೈನ್ ಮಾಡಿಲ್ಲ ಅಂದ್ರೆ ಅಸೈನ್ DSC ಬಟನ್ ಎನೇಬಲ್ ಆಗುತ್ತೆ. ಒನ್ಸ್ ಅಸೈನ್ ಮಾಡಿದ್ಮೇಲೆ ಅದು ಡಿಆಕ್ಟಿವೇಟ್ DSC ಅಸೈನ್ ಆಗುತ್ತೆ. ಬನ್ನಿ ಈಗ ಒಂದು ಈ ಶಿರಸ್ದಾರ್ಗೆ ಹೇಗೆ ಅಸೈನ್ ಮಾಡೋದು ಕಾರಣ. ಸೊ ಮೊದಲು DSC ಟೋಕನ್ ನ ಕನೆಕ್ಟ್ ಮಾಡಿ ಸಿಸ್ಟಮ್ಗೆ. ಅದಕ್ಕೂ ಮೊದಲೇ ಇನ್ನೊಂದು ತಮಗೆ ಬಹುಮುಖ್ಯವಾಗಿ DSC ಟ್ರೇ ರನ್ ಆಗ್ತಾ ಇರ್ಬೇಕು. DSC ಟ್ರೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಅದನ್ನ ರನ್ ಅಲ್ಲಿ ಇಟ್ಟಿರ್ಬೇಕು. ಇಲ್ಲ ಅಂದ್ರೆ ನೀವು ಅಸೈನ್ DSC ಮಾಡಕ್ಕಾಗಲ್ಲ. ಮತ್ತೊಮ್ಮೆ ಎಚ್ಚರಿಕೆ ಕೊಡೋದೇನು ಅಂದ್ರೆ DSC ಟ್ರೇ ಸಾಫ್ಟ್ವೇರ್ ನ ರನ್ ಮಾಡ್ಬಿಡಿ. ರನ್ ಮಾಡ್ಬಿಟ್ಟು ಈಗ ಬಂದು ಇಲ್ಲಿ ತಹಸೀಲ್ದಾರ್ ಲಾಗಿನ್ ಆಗಿ, ತಹಸೀಲ್ದಾರ್ ಲಾಗಿನ್ ಅಲ್ಲಿ ಅಸೈನ್ DSC ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಯೂಸರ್ ಗೆ ಅಸೈನ್ ಮಾಡ್ಬೇಕಾಗಿದೆ ಆ ಯೂಸರ್ ಮುಂದೆ ಅಸೈನ್ DSC ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಜಿಟಲ್ ಸಿಗ್ನೇಚರ್ ನೀವೇ ಯಾವ್ದು ಕನೆಕ್ಟ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಬರುತ್ತೆ. ಅಸೈನ್ ದಿ DSC ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಸೊ ಒನ್ಸ್ ಅಸೈನ್ ಆದ್ಮೇಲೆ ಯೂಸರ್ಗೆ ಅಸೈನ್ ಆಗಿದ್ದಾರೆ. ನೀವು ಅದನ್ನೇನಾದ್ರೂ ಅವ್ರಿಗೆ ಕಾರ್ಡ್ ವ್ಯಾಲಿಡಿಟಿ ಮುಗಿದೋಯ್ತು ಅಥವಾ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ ಅಂದಾಗ ನೀವು ಡಿಆಕ್ಟಿವೇಟ್ ಮಾಡ್ಬೇಕಂದ್ರೆ ಜಸ್ಟ್ ಡಿಆಕ್ಟಿವೇಟ್ DSC ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಸೊ ಹೀಗೆ ನೀವು ಪ್ರತಿಯೊಬ್ಬ ಯೂಸರ್ಗೂ ಅಸೈನ್ ಮಾಡೋದನ್ನ ಅಸೈನ್ DSC ಬಟನ್ ಮುಖಾಂತರ ಅಸೈನ್ ಮಾಡಬೇಕು. ಹಾಗೇನೆ ಬಯೋಮೆಟ್ರಿಕ್ ಅನ್ನ ಅಸೈನ್ ಮಾಡಬೇಕು ಅಂದ್ರೆ ನೀವು ಮೊದಲಿಗೆ ಬಯೋಮೆಟ್ರಿಕ್ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ಅಸೈನ್ ಬಯೋಮೆಟ್ರಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯಾವ ಯೂಸರ್ಗೆ ನೀವು ಫಿಂಗರ್ ಪ್ರಿಂಟ್ ನ ಅಸೈನ್ ಮಾಡ್ಬೇಕಾಗಿದೆ ಆ ಯೂಸರ್ಸ್ ನ ಲಿಸ್ಟ್ ಮಾಡ್ಕೊಳ್ಳಿ, ಎಷ್ಟು ಎಂಟ್ರಿ ಬೇಕು ಅಷ್ಟು. ಸೊ ಇಲ್ಲಿ ಉದಾಹರಣೆಗೆ ಈ ಶಿರಸ್ದಾರ್ಗೆ ಪ್ರಾಥಮಿಕ ಹಂತದಲ್ಲಿ ಶಿರಸ್ದಾರ್ಗೆ ಕಂಪಲ್ಸರಿ ಬಯೋಮೆಟ್ರಿಕ್ ಮತ್ತೆ DSC ಕಂಪಲ್ಸರಿ. ಯಾಕೆಂದ್ರೆ ಅವ್ರ ಅಪ್ರೂವಲ್ ಕೊಡ್ಬೇಕು ಅಂದ್ರೆ DSC ಬೇಕು ಮತ್ತೆ ಬಯೋಮೆಟ್ರಿಕ್ ಅಪ್ರೂವಲ್ ಬೇಕಾಗುತ್ತೆ. ಸೊ ಇಲ್ಲಿ ಕನೆಕ್ಟ್ ಮಾಡಿ ಅಸೈನ್ ಫಿಂಗರ್ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೆರಳಚ್ಚು ಅಗತ್ಯವಿದೆ ಅಂದ್ರೆ ಫಿಂಗರ್ ಪ್ರಿಂಟ್ ರಿಕ್ವೈರ್ಡ್ ಅಂದ್ರೆ ಡಿವೈಸ್ ನ ಕನೆಕ್ಟ್ ಮಾಡಿರ್ಬೇಕು. ಓಕೆ ಕೊಟ್ಟ ಕನೆಕ್ಟ್ ಮಾಡಿದ್ರೆ ಅದು ಸೊ ಇಲ್ಲಿ ನೀವು ಫಿಂಗರ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಕ್ಯಾಪ್ಚರ್ ಬಯೋಮೆಟ್ರಿಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ ಅಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ. ನಿಮ್ಮ ಫಿಂಗರ್ ಯಾವ ಫಿಂಗರ್ ನ ನೋಂದಾಯಿಸಬೇಕು ಅದನ್ನ ಇಟ್ಟು ಓಕೆ ಕೊಡಿ. ಅಲ್ಲಿಗೆ ಫಿಂಗರ್ ಪ್ರಿಂಟ್ ಅಸೈನ್ ಆಗುತ್ತೆ. ಒಮ್ಮೆ ಫಿಂಗರ್ ಪ್ರಿಂಟ್ ಅಸೈನ್ ಆದ್ಮೇಲೆ ನೋಡಿ, ಇಲ್ಲಿ ಶಿರಸ್ದಾರ್ಗೆ ಫಿಂಗರ್ ಪ್ರಿಂಟ್ ಅಸೈನ್ ಆಗಿದೆ. ನೀವೇನಾದ್ರೂ ಅವರು ಟ್ರಾನ್ಸ್ಫರ್ ಆಯ್ತು ಅವ್ರನ್ನ ಡಿಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಡಿಆಕ್ಟಿವೇಟ್ ಫಿಂಗರ್ ಪ್ರಿಂಟ್ ಇಂದ ಡಿಆಕ್ಟಿವೇಟ್ ಮಾಡಿಸ್ಬೇಕು. ಹೀಗೆ ಯಾವ ಯೂಸರ್ಗೆ ನೀವು ಅಸೈನ್ ಮಾಡ್ಬೇಕಾ ಆ ಯೂಸರ್ ನ ಸೆಲೆಕ್ಟ್ ಮಾಡಿ DSC ಅಸೈನ್ ಮಾಡ್ಬೇಕಾ, ಫಿಂಗರ್ ಪ್ರಿಂಟ್ ಅಸೈನ್ ಮಾಡ್ಬೇಕಾ, ಅಸೈನ್ ಮಾಡುವಂತ ಫಂಕ್ಷನಾಲಿಟಿನ ತಹಸೀಲ್ದಾರ್ ಲಾಗಿನ್ ಅಲ್ಲಿ ಕೊಡಲಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್.